ಮುರುಡೇಶ್ವರದಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಮುರುಡೇಶ್ವರದಲ್ಲಿ ನಡೆದಿರುವಂತಹ ಘಟನೆ, ಇಬ್ಬರು ಮುಸ್ಲಿಂ ಯುವಕರನ್ನ ಬಂಧನ ಮಾಡಲಾಗಿದೆ, ಒಬ್ಬ ಪರಾರಿ ಆಗಿದ್ದಾರೆ. ನೋಡ್ತಾನೇ ಇದೀವಿ ಘಟನೆಗಳನ್ನ, ಒಂದೊಂದಾಗಿ ನಡೀತಾನೆ ಇರುವಂಥದ್ದು. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಆದಂತಹ ಘಟನೆ, ಅದಾದ ನಂತರ ಕಲಬುರಗಿಯಲ್ಲಾಯಿತು. ಈಗ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಬೈಕ್ನಲ್ಲಿ ಬಂದು ಕಲ್ಲು ತೂರಿರುವಂಥದ್ದು ಯುವಕರು. ಮುರುಡೇಶ್ವರ ಠಾಣೆ ಮುಂದೆ ಭಾರಿ ಹೈಡ್ರಾಮವು ಕೂಡ ನಡೆದಿದೆ. ಮುರುಡೇಶ್ವರದ ಬೈಲೂರಿನಲ್ಲಿ ನಡೆದಿರುವಂತಹ ಘಟನೆ, ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಲಾಗಿದೆ, ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಬೈಕ್ನಲ್ಲಿ ಬಂದಂತ ದುಷ್ಕರ್ಮಿಗಳು ಕಲ್ಲನ್ನ ತೂರಿದ ಯುವಕರು. ಮುರುಡೇಶ್ವರ ಠಾಣೆ ಮುಂದೆ ಭಾರಿ ಹೈಡ್ರಾಮಾ ನಡೆಯಿತು. ಠಾಣೆಗೆ ಮುತ್ತಿಗೆ ಹಾಕಿರುವಂಥದ್ದು ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ಠಾಣೆ ಮುಂದೆ ಕೆಲ ಕಾಲ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟವನ್ನ ಮಾಡಿದ್ರು? ಆಲ್ರೆಡಿ ಇಬ್ಬರನ್ನ ಬಂಧನ ಮಾಡಲಾಗಿದೆ, ಒಬ್ಬ ಪರಾರಿ ಆಗಿದ್ದಾನೆ. ಏನಾದರೂ ದ್ವೇಷ ಇದ್ದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದ್ರ, ಅಥವಾ ಹಿಂದೂಗಳ ಮನೆ ಅನ್ನುವಂಥ ಕಾರಣಕ್ಕೋಸ್ಕರ ಕಲ್ಲು ತೂರಾಟವನ್ನ ಮಾಡಲಾಗಿದೆಯಾ ಗೊತ್ತಿಲ್ಲ. ಈಗ ಆಲ್ರೆಡಿ ಇಬ್ಬರನ್ನ ಬಂಧನ ಮಾಡಲಾಗಿದೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ನಮ್ಮ ಜನ ಹೆಂಗ್ ಮಾಡ್ತಾರೆ? ಮುರುಡೇಶ್ವರದಲ್ಲಿ ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಮುರುಡೇಶ್ವರದಲ್ಲಿ ನಡೆದಿರುವಂತಹ ಘಟನೆ, ಇಬ್ಬರು ಮುಸ್ಲಿಂ ಯುವಕರನ್ನ ಬಂಧನ ಮಾಡಲಾಗಿದೆ, ಒಬ್ಬ ಪರಾರಿ ಆಗಿದ್ದಾರೆ. ನೋಡ್ತಾನೇ ಇದೀವಿ ಘಟನೆಗಳನ್ನ, ಒಂದೊಂದಾಗಿ ನಡೀತಾನೆ ಇರುವಂಥದ್ದು. ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಆದಂತಹ ಘಟನೆ, ಅದಾದ ನಂತರ ಕಲಬುರಗಿಯಲ್ಲಾಯಿತು. ಈಗ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಬೈಕ್ನಲ್ಲಿ ಬಂದು ಕಲ್ಲು ತೂರಿರುವಂಥದ್ದು ಯುವಕರು. ಮುರುಡೇಶ್ವರ ಠಾಣೆ ಮುಂದೆ ಭಾರಿ ಹೈಡ್ರಾಮವು ಕೂಡ ನಡೆದಿದೆ. ಮುರುಡೇಶ್ವರದ ಬೈಲೂರಿನಲ್ಲಿ ನಡೆದಿರುವಂತಹ ಘಟನೆ, ಠಾಣೆಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಲಾಗಿದೆ, ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಬೈಕ್ನಲ್ಲಿ ಬಂದಂತ ದುಷ್ಕರ್ಮಿಗಳು ಕಲ್ಲನ್ನ ತೂರಿದ ಯುವಕರು. ಮುರುಡೇಶ್ವರ ಠಾಣೆ ಮುಂದೆ ಭಾರಿ ಹೈಡ್ರಾಮಾ ನಡೆಯಿತು. ಠಾಣೆಗೆ ಮುತ್ತಿಗೆ ಹಾಕಿರುವಂಥದ್ದು ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ರು. ಠಾಣೆ ಮುಂದೆ ಕೆಲ ಕಾಲ ಆತಂಕದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ಯಾವ ಕಾರಣಕ್ಕೋಸ್ಕರ ಕಲ್ಲು ತೂರಾಟವನ್ನ ಮಾಡಿದ್ರು? ಆಲ್ರೆಡಿ ಇಬ್ಬರನ್ನ ಬಂಧನ ಮಾಡಲಾಗಿದೆ, ಒಬ್ಬ ಪರಾರಿ ಆಗಿದ್ದಾನೆ. ಏನಾದರೂ ದ್ವೇಷ ಇದ್ದಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮಾಡಿದ್ರ, ಅಥವಾ ಹಿಂದೂಗಳ ಮನೆ ಅನ್ನುವಂಥ ಕಾರಣಕ್ಕೋಸ್ಕರ ಕಲ್ಲು ತೂರಾಟವನ್ನ ಮಾಡಲಾಗಿದೆಯಾ ಗೊತ್ತಿಲ್ಲ. ಈಗ ಆಲ್ರೆಡಿ ಇಬ್ಬರನ್ನ ಬಂಧನ ಮಾಡಲಾಗಿದೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ನಮ್ಮ ಜನ ಹೆಂಗ್ ಮಾಡ್ತಾರೆ? ಬೇಕು